ಪ್ರಾಸಿಕ್ಯೂಷನ್ ಸರೆಂಡರ್ ಆದಂಗೆ ಆಗ್ಬಿಡುತ್ತೆ. ಹಂಗೆ ಬಂದವ್ರಿಗೆಲ್ಲ ಹಾಕ್ಬಿಟ್ಟು ಕಳಿಸಿ ಹಾಕ್ಬಿಟ್ಟು ಆಚೆ ಕಳಿಸ್ಬಿಟ್ರೆ ಅದು ದೇ ಸರೆಂಡರ್ ಆ್ಯಕ್ಚುಲಿ. ಆ್ಯಕ್ಚುಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸು ಅಷ್ಟೇ ಆ ಮನುಷ್ಯರು ಇನ್ವಾಲ್ವ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿತ್ತು 100% ಇದರಲ್ಲಿ ಅವನು ಸಾಯಿಸಬೇಕು ಅನ್ನೋ ಮನಸ್ಥಿತಿ ಇವ್ರಿಗೆಲ್ಲ ಇತ್ತು ಅಂದಾಗ ಅಲ್ಲಕ ಪ್ರಾಸಿಕ್ಯೂಷನ್ನು ಅದನ್ನು ಬೇಡ ಅಂತ ಹೇಳಿ ಅವರು ಸಾಕ್ಷಿಗಳನ್ನ ಪೂರಕವಾಗಿ ಹೋಗ್ಬೇಕಾಗ್ತದೆ. ಸರ್, ಈ ಒಂದು ಪ್ರಕರಣದಲ್ಲಿ ಈಗ ಆರೋಪಿಗಳು ಆಲ್ಮೋಸ್ಟ್ ಈಗ ಅರ್ಜಿ ಹಾಕಿರುವಂಥ ಆರೋಪಿಗಳು ಪೂರ್ಣ ಪ್ರಮಾಣದಲ್ಲಿ ಇನ್ವಾಲ್ವ್ ಆದಂತೆ ಕಾಣಿಸ್ತಿದೆ. ಮೇಲ್ನೋಟಿಗೆ ಸಾಕ್ಷಿಗಳು ಕೂಡ ಇದಾಗಿದೆ. ಇಲ್ಲಿ ಇಂಡೈರೆಕ್ಟ್ ಆಗಿ ಅವ್ರು ತಪ್ಪನ್ನು ಒಪ್ಕೊಂಡಿದ್ದಾರೆ ಆಲ್ರೆಡಿ ಅಂತ ಅರ್ಥ. ಮತ್ತು ಇದನ್ನ ಮಾಫಿ ಸಾಕ್ಷಿ ಅಂತ ಪರಿಗಣಿಸೋದ್ರ ಬದಲು ಇದನ್ನ ಅವರು ಮೇಲ್ನೋಟಕ್ಕೆ ತಪ್ಪು ಒಪ್ಕೊಂಡಿದ್ದಾರೆ ಅನ್ನೋದ್ರಿಂದ ಅವ್ರನ್ನ ಬೇರೆ ರೀತಿಯಾಗಿ ಅಂದರೆ ಅದು ಪ್ರೂವ್ ಆದಂತೆ ಪೋರ್ಟ್ರೇಟ್ ಆಗ್ಬೋದಾ ಮಾಫಿ ಸಾಕ್ಷಿ ಅಂತೇಳಿ ಕನ್ಸಿಡರ್ ಮಾಡ್ದೇನೆ. ಯಾಕಂದರೆ ಬೇರೆ ಆಗಲೇ ಇಂಡೈರೆಕ್ಟ್ ಆಗಿ ಅಥವಾ ಅವ್ರಿಗೆ ಉದ್ದೇಶ ಇಲ್ಲದೆ ಇರೋರು ಭಾಗಿಯಾದಂಥ ಆರೋಪಿಗಳು ಯಾರೂ ಹಾಕಿಲ್ಲ. ಡೈರೆಕ್ಟ್ ಆಗಿ ಇನ್ವಾಲ್ವ್ ಆದಂಥ ಆರೋಪಿಗಳು ಜೊತೆಗೆ ದರ್ಶನ್ ಜೊತೆ ರೆಗ್ಯುಲರ್ಲಿ ಕಾಂಟ್ಯಾಕ್ಟ್ ಇದ್ದಂಥವ್ರು ಮತ್ತು ಆರೋಪಿಗಳು ಮತ್ತು ದರ್ಶನ್ ಮಧ್ಯೆ ಬ್ರಿಡ್ಜ್ ಆಗಿ ಇದ್ದಂಥವ್ರು ಇಲ್ಲಿ ಹಾಕಿರೋದ್ರಿಂದ ಇದು ಯಾವ ರೀತಿ ಕನ್ಸಿಡರ್ ಆಗುತ್ತೆ? ಅಂದರೆ ಇಲ್ಲಿ ಮಾಫಿ ಸಾಕ್ಷಿಯಾಗಿ ಅಕ್ಸೆಪ್ಟ್ ಮಾಡಿದ್ರೆ ಒಂದು ಯಾವ ರೀತಿ ಇರುತ್ತೆ, ಅಥವಾ ಅದನ್ನು ಅಪ್ರೂವ್ ಅಂದರೆ ಅವ್ರು ತಪ್ಪಾಗಿ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಯಾವ ಥರ ನೋಡಲಾಗುತ್ತೆ? ಒಂದು ವೇಳೆ ಮಾಫಿ ಸಾಕ್ಷಿ ಬೇಡ ಅವರು ಅಂತ ಒಂದು ವರ್ಷನ್ ಆದರೆ ಮತ್ತೆ ಅವರು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಯಾವ ರೀತಿ ನೋಡ್ಬೋದು ನ್ಯಾಯಾಲಯ ಅಂತ? ನೋಡಿ, ಈ ಪ್ರಕರಣದಲ್ಲಿ ನ್ಯಾಯಾಲಯ ಈ ಎಲ್ಲ ನಡವಳಿಗಳನ್ನ ಹೇಗೆ ಗ್ರಹಿಸ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಹೇಗೆ ಗ್ರಹಿಕೆ ಮಾಡಿಕೊಳ್ಳುತ್ತೆ, ಹೇಗೆ ಅದನ್ನು ತಗೊಳುತ್ತೆ ಅನ್ನುವಂಥದ್ದು. ಈಗ ತಗೊಳ್ಳೋಕ್ಕಾಗಲ್ಲ. ಅದು ಈಗ ಅದನ್ನು ಡಿಸಿಷನ್ ತೊಗೋಬೋದು. ಇಲ್ಲ ಅವ್ನು ಮಾಡೋಕ್ಕಾಗಲ್ಲ ಅಂತೇಳಿ ಡಿಫೆನ್ಸ್ ಕೌನ್ಸಿಲ್ ಅವರು ಇದು ಮಾಡ್ಬೋದು. ಮತ್ತು ಪ್ರಾಸಿಕ್ಯೂಷನ್ ಅವರು ಇಲ್ಲ, ಈ ಮೇಲೆ ಸಾಕ್ಷಿಗಳು ಬರ್ತಾರೆ, ಬಲಾಢ್ಯ ಸಾಕ್ಷಿದಾರರುಗಳಿದ್ದಾರೆ, ನಾವು ಹೇಳಿಸ್ತೀವಿ, ಪ್ರೂವ್ ಮಾಡಿಸ್ತೀವಿ, ಇವರು ಎಷ್ಟು ಅದರಲ್ಲಿ ಭಾಗಿದಾರರೋ ಅದಕ್ಕೆ ಅಷ್ಟೇ ಭಾಗಿದಾರ ಇವ್ರು ಮಾಫಿ ಕೊಡಬಾರ್ದು ಅಂತ ಅನ್ನುವಂಥದ್ದು ಘಟ್ಟಗಳು ಇದ್ದಾವೆ. ಈಗ ಕ್ವಶನ್ ಮಾಡುವಂಥದ್ದು, ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಎಲ್ಲದೂ ಇದೆ. ಈಗ ಅವರು ಅರ್ಜಿನ ವಾಲಂಟ್ರಿ ಹಾಕಬಿಟ್ಟಾಗ ಎರಡೂ ಒಂದು ಕಡೆ ಡಿಫೆನ್ಸ್ ಕೌನ್ಸಿಲು, ಒಂದು ಕಡೆ ಪ್ರಾಸಿಕ್ಯೂಷನ್ ಇರ್ತದಲ್ಲ, ಅವ್ರು ಬರಲೇಬೇಕಲ್ಲ ಏನಾಯಿತು ಏನು ಅಂತ ಅನ್ನೋದಕ್ಕೆ. ನಾನು ಹೇಳ್ಬಿಡ್ತೀನಿ, ಹಾಕ್ಬಿಡಿ, ನನಗೆಲ್ಲ ಮಾಡಿಬಿಟ್ಟು ನನ್ನನ್ನು ಮಾಫಿ ಮಾಡಿಬಿಡಿ ಅಂತ ಅನ್ನೋಕ್ಕಾಗಲ್ಲ ಅದಕ್ಕೆ. ಯಾಕೆಂದರೆ ಸಮಾನ ಅವಕಾಶಗಳು ಎಲ್ರಿಗೂ ಇರ್ತದೆ. ಬೇಡ ಅನ್ನೋಕ್ಕೂ ಒಂದು ಇರ್ತದೆ, ಇಲ್ಲ ಮಾಡಬೇಡಿ, ಮಾಡಿದ್ರೆ ಈ ಥರ ತೊಂದರೆ ಆಗ್ತದದು. ಈ ಕೇಸ್ಗಳಲ್ಲಿ ಬೇರೆ ಆರೋಪಿತರುಗಳೆಲ್ಲ ಬರ್ತಾ ಇರ್ತಾರೆ, ನಾಳೆ ನಮಗೆ ಕಷ್ಟ ಆಗ್ತದೆ ಈ ಕೇಸ್ಗಳಲ್ಲಿ ಪ್ರೂವ್ ಮಾಡೋದಕ್ಕೆ ನಮಗೆಲ್ಲ ಪ್ರಾಸಿಕ್ಯೂಷನಲ್ಲಿ. ಆ ಕಾರಣಕ್ಕೆ ಇವರು ಸಮಾನ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥವ್ರು ಇಷ್ಟೊಂದು ಸಾಕ್ಷ್ಯಾಧಾರಗಳಿದ್ದೇವೆ ಅಂತೇಳಿ ವಾದ ಮಾಡೋದಕ್ಕೂ ಒಂದು ಆದಾಗ ಎಲ್ಲೋ ನನ್ನ ಲೆಕ್ಕದಲ್ಲಿ ಇದು ಅಷ್ಟು ಸುಲಭಕ್ಕೆ ಮಾಫಿ ಸಾಕ್ಷಿನ ಆಗಿ ಅವ್ರನ್ನ ನಾನು ಆಗ್ತೀನಿ, ನಾನು ಹೇಳ್ಬಿಡ್ತೀನಿ ಅಂತ ಅನ್ನುವಂಥದ್ದು ಹೇಳೋಕ್ಕೆ ಹೋದರೆ ನನ್ನ ಲೆಕ್ಕದ ಎಲ್ಲಾದರೂ 50% ಚಾನ್ಸ್ ಇದೆ ಅಷ್ಟೇ. ಪೂರ್ಣ ಪ್ರಮಾಣದಲ್ಲಿ 60% ಇಲ್ಲ. ಒಪ್ಕೋಬೋದು ಕೋರ್ಟು. ಇಲ್ಲ ಅಂತಂದರೆ ಭಾಳ ಸ್ಟ್ರಾಂಗಾಗಿ ಏನು ಡಿಫೆನ್ಸ್ ಕೌನ್ಸಿಲ್ನವರು ಮತ್ತು ಅಕಸ್ಮಾತ್ ಪ್ರಾಸಿಕ್ಯೂಷನ್ ಸೈಡ್ ಅವ್ರು ಬೇಡಪ್ಪ ಟ್ರೇಲ್ ನಡೆದುಬಿಡಲಿ ಅಂತ ಅನ್ನುವಂಥದ್ದಕ್ಕೆ ಏನಾದರೂ ಮುಂದೆ ಹೆಜ್ಜೆ ಇಟ್ಟರೆ ಇದರಲ್ಲಿ ಸೆಟ್ ಬ್ಯಾಕ್ ಆಗುತ್ತೆ. ಒಂದು ವೇಳೆ ಅಕಸ್ಮಾತು ಅವ್ರಿಗೆ ಆಗಿ ಅವರು ಮಾಫಿ ಸಾಕ್ಷಿಯಿಂದ ಆಚೆ ಬಂದು ಜೈಲಿಂದ ಆಚೆ ಬಂದುಬಿಟ್ಟು ಈ ಕೇಸ್ನ ನಡಕ್ಕೆ ಪ್ರಾರಂಭ ಆಗಿ ಮತ್ತು ಟ್ರೇಲ್ಗಳು ಶುರು ಆದಾಗ ಈ ಮಾಫಿ ಸಾಕ್ಷಿ ಭಾಳ ಅತ್ಯಂತ ಈ ಪ್ರಾಸಿಕ್ಯೂಷನ್ ಮೇಲೆ ಪ್ರಭಾವ ಬೀರುತ್ತೆ, ಪ್ರಾಸಿಕ್ಯೂಷನ್ ಪರವಾಗಿರುತ್ತೆ. ಅದನ್ನೆಲ್ಲ ಇವಾಗ ಯಾರೂ ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಕ್ಕೆ ಎರಡೂ ಪಾರ್ಟಿಗಳಿರಲ್ಲ. ಆದರೆ ಪ್ರಾಸಿಕ್ಯೂಷನ್ ಅವ್ರು ಯೋಚನೆ ಮಾಡ್ಬೋದು, ಹೌದಾ ಹೇಳ್ಬಿಟ್ಟು ಹಿಂಗೆ ಇಷ್ಟರ ಮಟ್ಟಿಗೆ ನಮ್ಗೆ ಒಳ್ಳೇದಾಗುತ್ತೆ, ಇವನೊಬ್ಬ ಹೋಗ್ಬಿಟ್ರೆ ಪರವಾಗಿಲ್ವಾ ಅಂದ್ಬಿಟ್ಟು ಅಂತ. ಅದಕ್ಕೂ ಪರ ವಿರೋಧವಾಗಿ ಮತ್ತೆ ಉಟ್ಕೊಳ್ತವೆ. ಅವನು ಅಷ್ಟೇ ಮಾಡಿದ್ದ, ಅವನೇ ಎಲ್ಲ ಇದಕ್ಕೆಲ್ಲ ಸೂತ್ರಧಾರ, ಅವ್ನು ಬೇಕು ಅಂತ ಇವರೇ ಮಾಡಿಸಿದ್ದಾರೆ, ಇವನ ಕೈಯಲ್ಲಿ ಹಾಕ್ಸ್ಬಿಟ್ಟು ಅವ್ನು ಆಚೆ ತೊಗೊಬಿಡೋಣ ಅಂತ ಮಾಡಿದ್ದಾರೆ, ಇದೊಂದು ಷಡ್ಯಂತ್ರ ಅಂತ ನಡೀತವೆ. ಇವೆಲ್ಲ ಇದೆ ಇಂಥ ಕೇಸ್ಗಳಲ್ಲಿ ಬರೋದು ಆಗುವಂಥದ್ದು ಸಾಮಾನ್ಯ. ಆ ಕಾರಣಕ್ಕೆ ಎಲ್ಲೋ ಯಾವುದೋ ಕಡೆ ಅಕಸ್ಮಾತ್ ಇದರಲ್ಲಿ ಏನಾದರೂ ಒಪ್ಕೊಳ್ಳೋದೇ ಆದರೆ ನ್ಯಾಯಾಲಯ ಅವ್ರಿಗೆ ಅಪ್ರೂವರ್ ಮಾಡಿಕೊಂಡು ಅವ್ರನ್ನ ಆಚೆ ಬಿಡೋದೇ ಆಗಲಿ ಮತ್ತು ಅವ್ರ ಸ್ಟೇಟ್ಮೆಂಟ್ಗಳು ರೆಕಾರ್ಡ್ ಮಾಡಿಕೊಂಡು ಅವನ್ನ ಸಾಕ್ಷಿ ಮಾಡುವಂಥದ್ದು ಏನಾರು ಆದಾಗ ಪ್ರಾಸಿಕ್ಯೂಷನ್ಗೆ ಸ್ವಲ್ಪ ಹೆಚ್ಚಿನ ಬಲ ಬರುತ್ತೆ. ಸರ್, ಈಗಾಗಲೇ ಪ್ರಾಸಿಕ್ಯೂಷನ್ ಅದನ್ನು ಪ್ರೂವ್ ಮಾಡೋಕ್ಕೆ, ಅಂದರೆ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಅಂಶಗಳನ್ನ ಪ್ರೂವ್ ಮಾಡೋಕ್ಕೆ ಸಾಕ್ಷಿಗಳನ್ನ ಪ್ರೂವ್ ಮಾಡೋಕ್ಕೆ ನೋಡ್ತಿದೆ. ಇಂಥ ಸಂದರ್ಭದಲ್ಲಿ ಸ್ವತಃ ಈ ರೀತಿಯಾದಂಥ ಡೈರೆಕ್ಟಾಗಿ ಇನ್ವಾಲ್ವ್ ಆದಂಥ ಆರೋಪಿಗಳೇ ಮತ್ತು ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡ್ತಿದ್ದಾರಲ್ಲ, ಇದು ಯಾವ ಮಟ್ಟಿಗೆ ಹೆಲ್ಪ್ ಆಗುತ್ತೆ? ಮತ್ತು ಒಂದು ವೇಳೆ ಅಕ್ಸೆಪ್ಟ್ ಆದರೆ ಅಂದರೆ ಇದರಲ್ಲಿ ನೀವು ಹೇಳಿದಾಗೆ ಯಾರನ್ನು ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡಿ ಅದನ್ನು ಕೋರ್ಟ್ ಕೂಡ ಅನುಮತಿ ನೀಡಿದರೆ ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ? ಮತ್ತು ಇದು ಮುಂದಿನ ಹಂತದಲ್ಲಿ ಶಿಕ್ಷೆ ಪ್ರಕಟ ಆಗಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಯಾವ ರೀತಿ ಹೆಲ್ಪ್ ಆಗುತ್ತೆ ಈ ಒಂದು ಕೇಸ್ನಲ್ಲಿ, ಮತ್ತು ಯಾವ ರೀತಿ ದರ್ಶನ ಆಗಿರ್ಬೋದು ಬೇರೆ ಆರೋಪಿಗಳಿಗೆ ಕಂಟಕ್ ಆಗುತ್ತೆ ಅಂತ? ಸರ್ ನೋಡಿ, ಈ ಕೇಸ್ ಒಳಗಡೆ ಅವರೆಷ್ಟು ಸಮಾನರು ಕೇಸಲ್ಲಿ A1 and A2, A14 ಸಹ ದಾಖಲಾತಿಗಳಿಂದ ಅಷ್ಟೇ ಸಮಾನರು ಅನ್ನುವಂಥದ್ದು ಎಲ್ಲ ಕಡೆನೂ ಈಗಾಗಲೇ ಪೇಪರ್ಗಳಲ್ಲಿ ಮತ್ತು ಏನು ಚಾರ್ಜ್ ಶೀಟ್ ಕಾಪಿಗಳಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ, ಹಲವಾರು ದಾಖಲಾತಿಗಳಲ್ಲಿ ನೋಡಾಗಿದೆ.
ಆ ಒಂದು ವಿಚಾರ ನಾವು ತಗೊಂಡ್ರೆ ಬೇರೆ ಸಾಕ್ಷಿದಾರರುಗಳು ಏನಿರ್ತಾರಲ್ಲ, ಅಲ್ಲಿಂದ ಕರ್ಕೊಂಡು ಬಂದವರು, ಅಲ್ಲಿಂದ ಈಚೆ ಬಂದು ಅವರು ಅಪ್ಲಿಕೇಶನ್ ಹಾಕೋಬೋದು, ಅವ್ರಿಗೂ ಅಧಿಕಾರ ಇರ್ತದೆ. ಮತ್ತು ಅವರು ಶೆಡ್ ಒಳಗಡೆ ಇದ್ದವರು ಅಲ್ಲಿ ನಡೆದಂಥ ಘಟನಾವಳಿಗಳನ್ನ ನಾವು ಹೇಳ್ತೀವಿ ಅಂತ ಅವ್ರನ್ನ ಇವನು ಬಿಟ್ಟು ಅವ್ರನ್ನ ಕನ್ಸಿಡರ್ ಮಾಡ್ಬೋದು ನ್ಯಾಯಾಲಯ. ಇಲ್ಲ ಇವ್ರು ಬೇಡ, ಪ್ರಮುಖ ಆರೋಪಿ, ಬೇಕಾದ್ರೆ ನೀವು ಅವ್ರದ್ದು ಮಾಡಿ, ಅವ್ರದ್ದು ಪಾತ್ರ ಇಷ್ಟಿದೆ, ಅವರು ನೇರ ಭಾಗಿದಾರರಿಲ್ಲ ಮತ್ತು ನೋಡಿದಾರ ಹೊರತು, ಒಳಗಡೆ ಅಲ್ಲಿ ಭಾಗವಹಿಸಿದಾರ ಹೊರತು, ಬಟ್ ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ ಹೊರತು, ಬಟ್ ಬೇರೆ ಥರ ಇವರು ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡಲಿಲ್ಲ, ಇವ್ರಿಗೆ ಕೊಲ್ಲುವಂಥ ಇಂಟೆನ್ಷನ್ ಇರಲಿಲ್ಲ, ಕರ್ಕೊಂಡು ಬರುವಂಥದ್ದು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಬರುವಂಥ ಮೆಂಟಾಲಿಟಿನೂ ಇವ್ರಿಗಿರಲಿಲ್ಲ ಅನ್ನುವಂಥ ಮಿನ್ಸಿರಿಯಾ ಅನ್ನೋದಿದೆ ಇಂಪಾರ್ಟೆಂಟ್. ಅದು ಯಾವುದಕ್ಕೆ ಆಗಲಿ ಒಂದು ಪ್ರಕರಣದಲ್ಲಿ ಮಿನ್ಸಿರಿಯಾ ಇಂಪಾರ್ಟೆಂಟ್. ಅಂದರೆ ಸ್ಟ್ರಾಂಗ್ ಇಂಟೆನ್ಷನ್ ಬೇಕು. ಏನೋ ಇಲ್ಲಿರ್ತಾರೆ ಗೋಡೆ ಮೇಲೆ ಕೂತ್ಕೊಂಡು ಅದು ಇದು ಚಿಟ್ ಚಾಟ್ ಮಾಡ್ತಾ ಇರ್ತಾರೆ, ಅಕಸ್ಮಾತ್ ಕೆಳಗಡೆಗೆ ಹಾಕ್ಬಿಟ್ಟು ಅವನೇನಾರ ನಗ್ತಾ ತಳ್ಳಿಬಿಟ್ಟು ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ರೆ ಮೆನ್ಸಿರಿಯಾ ಇರಲ್ಲ ನೋಡಿ. ಹಿಡ್ಕೋಕೆ ಹೋಗ್ತಾನೆ, ಬಿದ್ದೋಗ್ಬಿಡ್ತಾನೆ ಕೆಳಗಡೆ, ಸತ್ತೋಗ್ಬಿಟ್ಟಾಗ ನಿಮ್ಮ ಮೇಲೆ ಮರ್ಡರ್ ಕೇಸ್ ಬಂದುಬಿಡ್ತದೆ, ಬಿಡಲ್ಲ 100 ವರ್ಷ. ಅಲ್ಲಿ ಮೆನ್ಸಿರಿಯಾ ಇರಲ್ಲ, ಅಂದರೆ ಇಂಟೆನ್ಷನ್ ಇರಲ್ಲ, ನಿಮಗೆ ಅವನ್ನ ಕೊಲ್ಲಬೇಕು ಅನ್ನುವಂಥ ದುರುದ್ದೇಶ ನಿಮ್ಮಲ್ಲಿರಲ್ಲ. ಅದನ್ನು ಪೊಲೀಸ್ ಅಧಿಕಾರಿಗಳು ನಾವು ಪ್ರೂವ್ ಮಾಡಬೇಕಾಯ್ತದೆ ಕೆಲವಷ್ಟು ಕಡೆ. ಅದನ್ನು ಅವನ್ನ ನೇರವಾಗಿ ಆಯಿತು ಬಿಡಪ್ಪ, ಅವ್ರ ಕಡೆ ಅವರು ಅಲಿಗೇಷನ್ ಮಾಡಿಬಿಡ್ತಾರೆ, ಅವ್ರು ನಮಗೆಲ್ಲ ಏನೋ ದುಡ್ಡು ತಗೊಂಡು ತಿಂದುಬಿಟ್ಟು ನಮ್ಮನ್ನೆಲ್ಲನೂ ಈ ಕೇಸ್ನ ಹಾಳು ಮಾಡಿಬಿಟ್ರು ಅಂತ ಅಂದ್ಬಿಡ್ತಾರೆ, ಏನೋ ಒಳಗಡೆ ಎಲ್ಲ ಪೊಲೀಸವ್ರು ಮಾಡಿಬಿಡ್ತಾರೆ. ಇವೆಲ್ಲ ಬರ್ತವೆ ಪೊಲೀಸವ್ರ ಮೇಲೆ, ಇನ್ಯಾರ ಮೇಲೂ ಬರೋಲ್ಲ, ನಮ್ಮ ಮೇಲೇ ಬರುವಂಥವು. ಇದನ್ನೆಲ್ಲ ನಿಗ್ರಹಿಸಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸತ್ಯ ಏನಿತ್ತು ಸತ್ಯನೇ ಮಾಡಬೇಕು. ಅದೇನಾರಾಗಲಿ, ನಾಳೆ ನಮ್ಮ ವಿರುದ್ಧಾರ ಬರಲಿ, ಅವ್ರು 1000 ಹೇಳ್ಕೊಳ್ಳಿ, ನಮ್ಮ ಮೇಲೆ ಏನು ಲಂಚ ತಿಂದಿದ್ವಿ ಅಂತಾರ ಹೇಳ್ಕೊಳ್ಳಿ, ಆತ್ಮಸಾಕ್ಷಿಗಂತೂ ಮೋಸ ಮಾಡಲ್ವಲ್ಲ ನಾವು. ಆತ್ಮಸಾಕ್ಷಿಗೆ ಎಂದೂ ವಿರುದ್ಧವಾಗಿ ಮಾಡಿಕೊಂಡು ನಾವುಗಳು ಇಂಥ ಕೇಸಸ್ಗಳಲ್ಲಿ, ಬಹುದೊಡ್ಡ ಪ್ರಕರಣಗಳಲ್ಲಿ ಮತ್ತು ಈ ಥರ ಪ್ರಕರಣಗಳಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ಹೋಗ್ಬೇಕಾಗ್ತದೆ. ಆದರೆ ಒಟ್ಟಾರೆ ನಾವು ಮಾತಾಡೋದಾದರೆ, ಒಂದು ವೇಳೆ ಈ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಅಲೋ ಮಾಡಿ ಅವ್ರನ್ನ ಮಾಫಿ ಸಾಕ್ಷಿ ಮಾಡಿಕೊಂಡು ಅವ್ರಿಗೆ ಮಾಡೋಕ್ಕೋದಾಗ ಉಳಿದ ಆರೋಪಿಗಳಿಗೂ ಅತ್ಯಂತ ಕಂಟಕಪ್ರಾಯವಾಗಿ ಈ ಒಂದು ಮಾಫಿ ಸಾಕ್ಷಿ ನ್ಯಾಯಾಲಯದಲ್ಲಿ ಇರುತ್ತೆ, ಅಂದರೆ ಗಟ್ಟಿ ಇರುತ್ತೆ. ಅದರಿಂದನೇ ಪ್ರೂವ್ ಆಗಿಬಿಡ್ತದೆ ನಾಳೆ ದಿವಸ ಅಂತ ಅನ್ನುವಂಥದ್ದು ಆಗಲ್ಲ. ಯಾಕೆಂದರೆ ಈಗಾಗಲೇ ವಿನಯ್ ಕುಲಕರ್ಣಿ ಅವ್ರ ಕೇಸ್ ನಾವು ಈಗಾಗಲೇ ನೋಡಿದ್ದೀವಿ. ಅದರಲ್ಲೂ ಒಬ್ಬ ಮಾಫಿ ಸಾಕ್ಷಿ ಹೇಳಿ ಆಚೆ ಹೊಟ್ಟೋಗ್ಬಿಡ್ತಾರೆ. ಅವರು ಪ್ರಬಲವಾದಂಥ ಪ್ರಮುಖವಾದಂಥ ಸಾಕ್ಷಿದಾರ ನ್ಯಾಯಾವಂಶನೂ, ಅವರು ಹೇಳಿ ಆಚೆ ಹೋದಂಥ ಕೇಸು ಕನ್ವಿಕ್ಷನ್ ಆಗ್ತದೆ, ಒಳಗೋಗ್ತಾರೆ, ಹೈಕೋರ್ಟಲ್ಲಿ ಬೇಲ್ ಆಗ್ತದೆ. ಹಾಗೆ ನ್ಯಾಯಾಲಯ ಹಾಗೆ ಗ್ರಹಿಕೆಗಳು ಮಾಡ್ತವೆ, ಯಾವ್ಯಾವ ವಿಚಾರದಲ್ಲಿ ಅವರು ಕನ್ವಿನ್ಸ್ ಆಗಬೇಕು ಅಂತ ಅನ್ನುವಂಥದ್ದು ಒಂದು ನ್ಯಾಯಾಲಯಕ್ಕೆ ಬಿಟ್ಟು ವಿಚಾರ. ಆದರೆ ನಮ್ಮ ಈ ಹಂತಗಳಲ್ಲಿ ನಾವೇನಾದರೂ ನೋಡ್ಕೊಳ್ಳೋಕೆ ಹೋದಾಗ ನನ್ನ ಲೆಕ್ಕದಲ್ಲಿ ಮಾಫಿ ಸಾಕ್ಷಿ ಆದರೆ ಈ ಒಂದು ಕೇಸ್ಗೆ ಎಲ್ಲೋ ಒಂದು ಹೊಡೆತ ಬೀಳ್ತದೆ, ಗಟ್ಟಿಯಾಗ್ತದೆ ಪ್ರಾಸಿಕ್ಯೂಷನ್ ಅಂತ ಅನ್ನುವಂಥದ್ದು ನಾವು ಮಾತಾಡ್ಬೋದು ಸರ್. ಇದು ಒಂದು ಕಡೆ. ಆದರೆ ಈಗಾಗಲೇ ದರ್ಶನ್ ಅವ್ರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿತ್ತು. ನೆಕ್ಸ್ಟ್ ಜೂನ್ವರೆಗೂ ಅವ್ರಿಗೆ ಬೇಲ್ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ. ಈಗ ಇದೇನಾದರೂ ಮಾಫಿ ಸಾಕ್ಷಿ ಅಕ್ಸೆಪ್ಟ್ ಆದರೆ ನೆಕ್ಸ್ಟ್ ಇಯರಲ್ಲಿ ಏನಾದರೂ ಮತ್ತೆ ಇವರು ಬೇಲ್ಗೆ ಆಕ್ಷೇಪಣೆ ಸಲ್ಲಿಸಿದ್ರೆ ಅವರು ಹೊರಗಡೆ ಬಂದು ಮತ್ತೇನಾದ್ರು ಮಾಡ್ಬೋದು ಅನ್ನೋಂಥದ್ರಲ್ಲಿ ಏನಾದರೂ ಮತ್ತೆ ಮುಂದುವರೆದ್ರೆ ಪ್ರಾಸಿಕ್ಯೂಷನ್ನು, ಆವಾಗ ಬೇಲ್ ಮತ್ತೆ ಕ್ಯಾನ್ಸಲ್ ಮಾಡಿಸುವಂಥ ಸಾಧ್ಯತೆ ಇರುತ್ತೆ ಮುಂದಿನ ಹಂತದಲ್ಲಿ ಸರ್. ಇಲ್ಲ, ಈಗ ನೋಡಿ ಏನಾಗಿದೆ, ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಇದನ್ನು ಸ್ಪೀಡಿ ಟ್ರಯಲ್ ಮಾಡಬೇಕು ನೀವು ಅಂತೇಳಿ ನ್ಯಾಯಾಲಯಕ್ಕೆ ನಮ್ಮ ಕೆಳಗಡೆ ಸೆಷನ್ಸ್ ಕೋರ್ಟ್ಗೆ ಈಗಾಗಲೇ ಆದೇಶಗಳು ಬಂದಿದ್ದಾವೆ. ಇದನ್ನು ಆದಷ್ಟು ಬೇಗ ನೀವು ಟ್ರಯಲ್ ಮಾಡಬೇಕು. ಯಾಕೆಂದರೆ ಕ್ಯಾನ್ಸಲೇಷನ್ ಬೇಲ್ ಮಾಡಿದಾಗಲೇ ಆವಾಗಲೇ ಕೋರ್ಟ್ಗೆ ಆಗಲೇ ಒಂದು ಹಿಂಟ್ ಬಂದ್ಬಿಟ್ಟಿದೆ, ನೀವು ಆದಷ್ಟು ಬೇಗ ಇದನ್ನು ಟ್ರಯಲ್ ಮುಗಿಸ್ಬೇಕು ಅಂತ. ಬಂದಿದ್ರೂ ಸಹ ಇವರು ಮತ್ತೆ ವಾಪಸ್ಸು ಇವರು ಬೇಲ್ಗೆ ಹೋಗ್ತಾರೆ. ಜಾಮೀನಿಗೆ ಹೋಗಿದ್ರು, ಜಾಮೀನಲ್ಲಿ ಇದಾಗಲ್ಲ, ಇದೇನು ಪದೇ ಹಿಂಗೆ ಬರ್ತಾ ಇದ್ದಾರೆ ಅಂತ ಇದೆಲ್ಲ ಮುಳುವಾಗ್ತವೆ. ಪದೇ ಜಾಮೀನಿಗೆ ಹೋಗುವಂಥದ್ದು. ವೈ ಬಿಕಾಸ್ ದೇ ಆರ್ ಗೋಯಿಂಗ್ ಅಂತ ಅಂದರೆ ಒಳಗಡೆ ಇರ್ತಕ್ಕಂಥವರಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆಯಲ್ಲಿ ಏನಾದರೂ ಮಾಡಿ ನಾನು ಆಚೆ ಹೋಗ್ಬೇಕು, ಬೇಲ್ಗೆ ಹಾಕು, ಅವ್ರನ್ನ ಈ ಲಾಯರ್ಗಿಡು, ಆ ಲಾಯರ್ಗಿಡು, ಇವ್ರನ್ನೂ ಚೇಂಜ್ ಮಾಡು, ನಾವು ಏನಾದರೂ ಮಾಡ. ಯಾವುದೋ ಕೇಸಲ್ಲೆಲ್ಲ ಆಚೆ ಹೊಟ್ಟೋಗ್ತಾವ್ರೆ ಬಂದ್ ಕೇಸ್ಗಳಲ್ಲಿ. ನಮ್ಮ ಕೇಸಲ್ಲೇನು ನಾವು ಮಾತ್ರ ಹಿಂಗೆ ನಮ್ಮನ್ನು ಒಳಗಡೆ ಇರಿಸಿದ್ದಾರೆ. ಎಲ್ಲ ಕೇಸಲ್ಲೂ ಸಹ ಬಂದವರಲ್ಲಿ 6 ತಿಂಗಳು 3 ತಿಂಗಳು ಹೋಗ್ತಾ ಇದ್ದಾರೆ. ನಾವು ಇಷ್ಟು ದಿವಸ ಆಗ್ಬಿಡ್ತು ಅನ್ನೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ಬಿಡುತ್ತೆ ಅವ್ರಿಗೆಲ್ಲ. ಆ ಕಾರಣಕ್ಕೆ ಈ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಮುಳುವಾಗ್ಬಿಡ್ತಾ ಇದೆ. ಇದೂ ಅಷ್ಟೇ. ಅದು ಮತ್ತೆ ಅವರು ಒಂದೊಂದೇ ಚಪ್ಪಡಿ ಕಲ್ಗಳನ್ನ ತಲೆ ಮೇಲೆ ಹೇಳ್ಕೊಂಡೇ ಬಂದಿದ್ದಾರೆ. ಪ್ರಾರಂಭಿಕವಾಗಿ ಸುಮ್ಮನೆ ಹಿಂಗೆ ಆದದ್ದು ಶೆಡ್ ಒಳಗಡೆ ಆಗ್ಬಿಟ್ಟಂಥ ಘಟನೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟಿದೆ ಅಂದರೆ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿರೋದು ಚಾಪ್ಟರ್ದು. ಅದೊಂದು ಸಾಧಾರಣ ಹೋಗ್ಬಿಡೋದು. ಹುಡುಗರುಗಳು ಹಿಂಗೆ ಕರ್ಕೊಬಂದು ಹೊಡೆದ್ಬಿಟ್ಟು ಹಿಂಗೆ ಆಗೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ, ಹಿಂಗೆ ತಪ್ಪಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟಿದ್ರೆ ಚಾಪ್ಟ್ರೇ ಕ್ಲೋಸ್. ಅದು ಏನೋ ಅದ್ರ ತಕ್ಕೊಂಡೋಗಿ ಅವ್ನು ಎಲ್ಲೋ ಮಾಡೋಕ್ಕೆ ಹೋದಾಗ ಒಂದೊಂದೇ ಚಪ್ಪಡಿಗಳು ಜಾಸ್ತಿ ತಲೆ ಮೇಲೆ ಹೇಳ್ಕೊಬಿಡ್ತಾವ್ರೆ ಅಂತ ನಮಗೂ ಅನ್ನಿಸ್ತಿದೆ, ಸಾರ್ವಜನಿಕರಿಗೂ ಅನ್ನಿಸ್ತದೆ. ಆಮೇಲೆ ನಾವು ಈ ಪ್ರಕರಣ ನೋಡ್ತಾ ಇದ್ರೆ ಇದೇನು ಈ ಥರ ಹೋಗ್ತಾ ಇದಲ್ಲ ಡ್ರೈವಿಂಗ್, ಈ ಥರ ದಿನ 3-2 ತಿಂಗಳು ಒಂದೊಂದು ಥರ ವಾಯ್ಸ್ಗಳು ಚೇಂಜ್ ಹಾಕ್ಕೊಂಡು
ಆಗಲಿ, ಇವೆಲ್ಲ ಬೇಕಾಗ್ತವೆ, ನಡೀತವೆ. ಮತ್ತು ಒಳಗಡೆ ಯಾವಾಗ ಸಂಘಟನಾತ್ಮಕ ಹೋರಾಟ ಪೂರ್ತಿ ಕುಸ್ತೋಗ್ಬಿಡ್ತದೋ, ಒಬ್ರಿಗೊಬ್ರಿಗೆ ಅಲ್ಲೇ ವಿಚ್ಛೇದನ ಆಗಿಬಿಡ್ತದೋ, ಆವಾಗ ಇಂಥದ್ದೆಲ್ಲ ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ ಒಬ್ರಿಗೊಬ್ರು ವೈಮನಸ್ಸು ಬಂದ್ಬಿಟ್ಟು ನಾನು ಏನಾರ ಮಾಡ್ಕೊಂಡು ಹೋಗ್ರಿ, ನಾನು ಆಚೆ ಹೊಟ್ಟೋಗ್ತೀನಿ, ಏನಾರ ಮಾಡ್ಕೊಂಡು ಹೋಗಿ ಅನ್ನುವಂಥ ಒಂದು ಯಾವಾಗ ಆ ಥರದ್ದೊಂದು ಬರುತ್ತೋ ಆವಾಗ ಈ ಥರದವೆಲ್ಲ ಒಳಗಡೆಯಿಂದ ಈಚೆ ಬರ್ತವೆ. ಥ್ಯಾಂಕ್ ಯು. ಇದಿಷ್ಟು ನಿವೃತ್ತ ಅಧಿಕಾರಿಯಾಗಿರುವಂತಹ ಉಮೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.